ಇನ್ನೇನು ಮನೆಯಲ್ಲಿ ತೂಗಿ ಬಿಡುವ ಹೊಸ ಕ್ಯಾಲೆಂಡರಿನಲ್ಲಿ ಜನವರಿ 22 ಐತಿಹಾಸಿಕ ದಿನವಾಗಿ ಶಾಶ್ವತಗೊಳ್ಳಲಿದೆ. ಅಂದು ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ. ಆ ಸಡಗರಕ್ಕೆ ಇನ್ನು ಕೆಲವೇ ದಿನ. ರಾಮ ಲಲ್ಲನಿಗಂದು ಮೊದಲ ಪೂಜೆ ಎಂದರೆ ಅದು ಕೇವಲ 4 ಕರ್ಪೂರಗಳನ್ನು ಹೊತ್ತಿ ಬೆಳಗಿಸುವ ಅರ್ಚನೆಯಲ್ಲ, ಸ್ತೋತ್ರ ಮಂತ್ರಗಳ ಸಪ್ಪಳವೂ ಅಲ್ಲ. ಅದು ದೇಶಕ್ಕೆ ದೇಶವೇ, ವಿಶ್ವಕ್ಕೆ ವಿಶ್ವವೇ ಎದುರು ನೋಡುತ್ತಿರುವ ಶ್ರೀರಾಮ ಜಪದಿ ಮೈ ಮರೆಯುವ ಪರಮ ಪುಣ್ಯ ದಿನ. ಕಾಲ ಗರ್ಭದೊಳಗೆ ಅವಿತು ಕುಳಿತಿದ್ದ ಮಂದಿರ ನಿರ್ಮಾಣದ ಮಹಾಕನಸಿನ ಭವ್ಯ ಆಕಾರ ಸಿಗುವಂತಹ ಅಮೃತಗಳಿಗೆ ಇಷ್ಟು ದಿನ ಮನೆಗಳಲ್ಲಿ ಶ್ರೀರಾಮನ ಫೋಟೋ, ಊರಿನ ಗುಡಿ, ನಾಡಿನ 4 ಕಡೆಗಳಲ್ಲಿ ಶ್ರೀರಾಮನ ವಿಗ್ರಹಗಳಿಗಷ್ಟೇ ಆರಾಧನೆ ನಡೆಯುತ್ತಿತ್ತು. ಈಗ ದೇಶ ವಿದೇಶದ ಹಿಂದೂಗಳ ಪಾಲಿಗೆ ಪರಮೋಚ್ಚ ಶ್ರದ್ಧಾ ಕೇಂದ್ರವಾಗಿ ಅಯೋಧ್ಯೆಯ ರಾಮ ಮಂದಿರ ಮೈದಳಿಯಲಿದೆ. ವಿಶ್ವದ ಅದ್ಭುತಗಳನ್ನು ನಾಚಿಸುವಂತ ಈ ರಾಮ ಮಂದಿರ ಕೇವಲ ತಾನು ಮಾತ್ರ ನಿರ್ಮಾಣಗೊಳ್ಳದೆ ಅಯೋಧ್ಯೆಯನ್ನು ಮರು ನಿರ್ಮಿಸುತ್ತಿದೆ. ಅಯೋಧ್ಯೆ ಹೀಗೆ ಬದಲಾಗುತ್ತಿದೆ. ಅಭಿವೃದ್ಧಿ ಯೋಜನೆಗಳು 200ಕ್ಕಿಂತ ಹೆಚ್ಚು, ಬಜೆಟ್ 30,923 ಕೋಟಿ ರು, ಕಾರ್ಯನಿರತ ಇಲಾಖೆಗಳು 37. ಇಡೀ ಅಯೋಧ್ಯೆ ಸಂಪೂರ್ಣವಾಗಿ ಬದಲಾಗುತ್ತಿದೆ. ಅಚ್ಚರಿ ಹುಟ್ಟಿಸುವಷ್ಟು ಕಾಮಗಾರಿಗಳು ನಡೆಯುತ್ತಿವೆ. ಉತ್ತರ ಪ್ರದೇಶದ ಸರ್ಕಾರದ ಮಾಹಿತಿಯ ಪ್ರಕಾರ 30,923 ಕೋಟಿಗಳ 200ಕ್ಕೂ ಹೆಚ್ಚು ಯೋಜನೆಗಳು ಅಂತಿಮ ಹಂತದಲ್ಲಿವೆ. ಯುಪಿ ಹೌಸಿಂಗ್ ಅಂಡ್ ಡೆವಲಪ್ಮೆಂಟ್ ಬೋರ್ಡ್ ಇಂದ 1,200 ಎಕರೆಯಲ್ಲಿ ಹೊಸ ಅಯೋಧ್ಯೆ ಟೌನ್ಶಿಪ್ ಅಭಿವೃದ್ಧಿಪಡಿಸಲು ಯೋಜಿಸಿದೆ. ಒಳಚರಂಡಿ ವ್ಯವಸ್ಥೆ, ನೀರು ಸರಬರಾಜು ಯೋಜನೆ, ಹೊಸ ವಿದ್ಯುತ್ ಕೇಂದ್ರಗಳು, ಭೂಗತ ಕೇಬಲ್ ಹಾಕುವ ಕೆಲಸ 90% ಪೂರ್ಣಗೊಂಡಿದೆ. ಜನವರಿ 22ರ ಒಳಗೆ ಬಹುತೇಕ ಕಾಮಗಾರಿಗಳು ಪೂರ್ಣಗೊಳ್ಳಬೇಕಿದ್ದು, ರಾತ್ರಿ ವೇಳೆಯೂ ಕಾಮಗಾರಿ ನಡೆಯುತ್ತಿದೆ. ರಾಮ ಮಂದಿರದ ಸುತ್ತ ನಿರ್ಮಿಸಿರುವ ಅಂಗಡಿಗಳಿಗೆ ಕೇಸರಿ ಬಣ್ಣ ಬಳಿಯಲಾಗುತ್ತಿದೆ. ಸರ್ಕಾರವೇ ಸ್ವತಃ ಖರ್ಚಿನಲ್ಲಿ ಅಂಗಡಿಗಳಿಗೆ ಬಣ್ಣ ಬಳಿಯುತ್ತಿದೆ. ಇಡೀ ಅಯೋಧ್ಯೆಯೇ ಒಂದು ಬಣ್ಣದಲ್ಲಿ ಕಾಣಬೇಕೆಂಬುದು ಇದರ ಉದ್ದೇಶ. ಅಯೋಧ್ಯೆಯ ಮನೆಗಳು ಹೋಟೆಲ್ಗಳಾಗಿವೆ. ಅಯೋಧ್ಯೆಯ ಅಷ್ಟು ಹೋಟೆಲ್ಗಳ ಶುಲ್ಕ ಗಗನಕ್ಕೇರಿದೆ. ಜನವರಿ 15ರಿಂದ 30ರವರೆಗೆ ಇಲ್ಲಿನ ಬಹುತೇಕ ಹೋಟೆಲ್ಗಳ ರೂಮ್ ಈಗಾಗಲೇ ಬುಕ್ ಆಗಿವೆ. ಸಾಮಾನ್ಯ ದಿನಗಳಲ್ಲಿ 1,700 ರುಗೆ ಸಿಗುತ್ತಿದ್ದ ಕೊಠಡಿಯ ದರ ಈಗ 10,000 ರು ತಲುಪಿದೆ. ರೂಮ್ಗಳಿಗೆ ಹೆಚ್ಚೆಚ್ಚು ಬೇಡಿಕೆ ಸೃಷ್ಟಿಯಾಗಿರುವುದರಿಂದ ಮುಖ್ಯ ರಸ್ತೆಗಳಲ್ಲಿರುವ ಮನೆಗಳ ಮಾಲೀಕರು ತಮ್ಮ ಕೊಠಡಿಗಳನ್ನು ಬಾಡಿಗೆ ನೀಡುತ್ತಿದ್ದಾರೆ. ರೂಮ್ಗಳಿಗೆ 1,200ರಿಂದ 1,300 ರುಗಳವರೆಗೆ ದಿನದ ಬಾಡಿಗೆ ನಿಗದಿಪಡಿಸುತ್ತಿದ್ದಾರೆ. ಈ ಮೊದಲು ಇವರು ಬಾಡಿಗೆ ನೀಡುತ್ತಿದ್ದರಾದರೂ ದಿನದ ಬಾಡಿಗೆ ಕೇವಲ 200 ರುಗಳಷ್ಟೇ ಇತ್ತು. ಕೆಲವು ಮನೆಗಳಿಗೆ ಸುಣ್ಣ ಬಣ್ಣ ಬಳಿದು ಮನೆಗಳನ್ನು ಅಂದಗಾಣಿಸುವ ಪ್ರಕ್ರಿಯೆಯೂ ಸಾಗಿದೆ. ಮಂದಿರ 100% ಮುಗಿಯಲು ಬೇಕು 2 ವರ್ಷ. ರಾಮ ಮಂದಿರದ ಗರ್ಭಗುಡಿಯ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಇಡೀ ಮಂದಿರದ 100% ಪೂರ್ಣಗೊಳ್ಳಲು ಇನ್ನೂ 2 ವರ್ಷ ಬೇಕು ಎನ್ನುತ್ತಾರೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್. ಮಂದಿರ ತಲುಪಲು 3 ಮಾರ್ಗವಿದ್ದು, ಒಂದು ರಾಮ ಜನ್ಮಭೂಮಿ ಪಥ, 2ನೇದು ಭಕ್ತಿ ಪಥ, 3ನೇದು ರಾಮಪಥ. ಈ ತಿಂಗಳ ಜನವರಿ 22ರ ಒಳಗೆ ಈ 3 ಮಾರ್ಗಗಳು ಪೂರ್ಣಗೊಳ್ಳಲಿವೆ. ಇದಕ್ಕಾಗಿ 1,000ಕ್ಕೂ ಹೆಚ್ಚು ಕಾರ್ಮಿಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮಂದಿರದ ಮುಖ್ಯ ರಸ್ತೆಯಾದ ರಾಮಪಥ ನಿರ್ಮಿಸುವುದಕ್ಕಾಗಿಯೇ 800ಕ್ಕೂ ಹೆಚ್ಚು ಮನೆ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. 5 ಲಕ್ಷ ಜನ ಬಂದರೂ ಅಯೋಧ್ಯೆ ಆರಾಮ್. ಈಗ ನಿತ್ಯ ಭಕ್ತಾದಿಗಳ ಭೇಟಿ 15ರಿಂದ 20,000. ಮಂದಿರ ಲೋಕಾರ್ಪಣೆಗಳ ಬಳಿಕ ನಿತ್ಯ 2 ಲಕ್ಷಗಳ ನಿರೀಕ್ಷೆ. ಅಯೋಧ್ಯೆಗೆ ವಿಮಾನ, ರೈಲು ಮತ್ತು ರಸ್ತೆ ಸಂಪರ್ಕ ಕಲ್ಪಿಸುವ ಬಹುತೇಕ ಕಾರ್ಯಗಳು ಮುಕ್ತಾಯ ಹಂತದಲ್ಲಿವೆ. ರಾಮ ಮಂದಿರ ಉದ್ಘಾಟನೆಯ ನಂತರ ಪ್ರತಿದಿನ 2 ಲಕ್ಷ ಭಕ್ತರು ಅಯೋಧ್ಯೆಗೆ ಆಗಮಿಸಬಹುದು ಎಂದು ಅಂದಾಜಿಸಲಾಗಿದೆ. ವಿಶೇಷ ಸಂದರ್ಭಗಳಲ್ಲಿ ಈ ಸಂಖ್ಯೆ 5 ಲಕ್ಷ ಮೀರಬಹುದು. ಹೀಗಿರುವಾಗ ರಸ್ತೆಗಳ ಸಂಪರ್ಕವನ್ನು 5 ಲಕ್ಷ ಜನ ಸಮೂಹವನ್ನು ನಿಭಾಯಿಸುವ ಸಾಮರ್ಥ್ಯಕ್ಕೆ ಪೂರಕವಾಗಿ ನಿರ್ಮಿಸಲಾಗಿದೆ. ವಿಮಾನ ನಿಲ್ದಾಣದ ಕಾರ್ಯ 95% ಪೂರ್ಣಗೊಂಡಿದೆ. ಇದರ ಒಟ್ಟು ವಿಸ್ತೀರ್ಣ ಬಂದು 821 ಎಕರೆ ಮತ್ತು ಇದು 3 ಹಂತಗಳಲ್ಲಿ ನಡೆಯಲಿದೆ. ಆರಂಭದಲ್ಲಿ 60 ಪ್ರಯಾಣಿಕರಿರುವ ಸಣ್ಣ ವಿಮಾನಗಳು ಲ್ಯಾಂಡ್ ಆಗಲಿದ್ದು, 2025ರ ವೇಳೆಗೆ ವಿಮಾನ ನಿಲ್ದಾಣದ ಅಂತಿಮ ಹಂತ ಪೂರ್ಣಗೊಳ್ಳಲಿದೆ. ಬಳಿಕ ಬೋಯಿಂಗ್ ವಿಮಾನಗಳು ಲ್ಯಾಂಡ್ ಆಗಲಿವೆ. ಪ್ರಸ್ತುತ ರನ್ವೇ ಜೊತೆಗೆ CAT-1 ಮತ್ತು RESC ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರಿಂದ ಕೆಟ್ಟ ಹವಾಮಾನ ಮತ್ತು ಹಿಮರಾತ್ರಿಗಳಲ್ಲೂ ವಿಮಾನಗಳ ಲ್ಯಾಂಡಿಂಗ್ ಅನ್ನು ಸುಲಭವಾಗಿ ಮಾಡಬಹುದು. ಏರ್ ಟ್ರಾಫಿಕ್ ಕಂಟ್ರೋಲ್ ಎಂದರೆ ATC ಟವರ್ ಕಾಮಗಾರಿ ಕೂಡ ಮುಗಿದಿದೆ. 1000 ರೈಲುಗಳು ಅಯೋಧ್ಯೆಯತ್ತ. ರೈಲು ನಿಲ್ದಾಣದ ಅಭಿವೃದ್ಧಿಗೆ ಆದಂತಹ ಬಜೆಟ್ 620 ಕೋಟಿ ರು. ಆಕರ್ಷಣೆಯ ರಾಮ ಮಂದಿರ ನೋಟದ ವಿನ್ಯಾಸ. ರಾಮ ಮಂದಿರದ ನೋಟದಲ್ಲಿ ಅಯೋಧ್ಯೆ ರೈಲ್ವೆ ನಿಲ್ದಾಣದ ವಿನ್ಯಾಸ ಪೂರ್ಣಗೊಂಡಿದೆ. ಅಂದರೆ ರೈಲ್ವೆ ಸ್ಟೇಷನ್ ಕೂಡ ರಾಮ ಮಂದಿರದ ಮಾದರಿಯಲ್ಲೇ ಇರುತ್ತದೆ. ಜನವರಿ 22ರಂದು ದಿಲ್ಲಿ, ಮುಂಬೈ, ಚೆನ್ನೈ, ಬೆಂಗಳೂರು, ಪುಣೆ, ಕೋಲ್ಕತಾ, ನಾಗಪುರ, ಲಕ್ನೋ, ಜಮ್ಮು ಸೇರಿದಂತೆ ದೇಶದ ಹಲವು ಪ್ರದೇಶಗಳಿಂದ ಅಯೋಧ್ಯೆಗೆ 1,000 ರೈಲುಗಳು ಬರಲಿವೆ. ಇದಕ್ಕಾಗಿ ಭಾರತೀಯ ರೈಲ್ವೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮುಗಿಸಿದ್ದು, ಟೆಸ್ಟಿಂಗ್ ಕಾರ್ಯಗಳು ಸಾಗಿವೆ. ರೈಲ್ವೆ ನಿಲ್ದಾಣದಲ್ಲಿ ಪ್ರತ್ಯೇಕ ಡ್ರಾಪ್ ಝೋನ್ ರಚಿಸಲಾಗುತ್ತಿದೆ. ಪ್ರತಿಕೂಲ ಹವಾಮಾನದ ಸಂದರ್ಭದಲ್ಲೂ ಪ್ರಯಾಣಿಕರು ಇಲ್ಲಿ ಉಳಿಯಲು ಸಾಧ್ಯವಾಗಲಿದೆ. 2025ರ ವೇಳೆಗೆ ಜಂಕ್ಷನ್ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸರಾಯು ತೀರದ ಅಯೋಧ್ಯೆಯಲ್ಲಿ ಅಂದರೆ ಜನವರಿ 22ರಂದು ಸುರಸುಂದರ ರಾಮ ಮಂದಿರ ಲೋಕಾರ್ಪಣೆಯಾಗಲಿದೆ. ಅಯೋಧ್ಯೆಯೂ ಕೂಡ ಅಂತಾರಾಷ್ಟ್ರೀಯವಾಗಿ ಸೆಳೆಯುವಂತಹ ಹಿಂದೂ ಧಾರ್ಮಿಕ ತಾಣವಾಗಲಾಗಿದೆ.
ಈ ಅಲ್ಪಾವಧಿಯಲ್ಲಿ ಅಯೋಧ್ಯೆಯನ್ನು ತುಂಬಾ ಸುಂದರವಾಗಿ ನಿರ್ಮಿಸಲಾಗುತ್ತಿದೆ. ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ ಅನ್ನು ಮರಿದೇ ಪ್ರೆಸ್